ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಒಂದು ಪಕ್ಷದಲ್ಲಿರೋರು, ಒಂದು ಕುಟುಂಬದಲ್ಲಿ ಹುಟ್ಟು ಬೆಳೆದವರು, ಅವ್ರು ಬೇರೆ ನಾವು ಬೇರೆ ಅಂತಾರಲ್ಲ, ಅದೇನು ನಾಲ್ಗೆ. ನಾನು ಹಿಂದೆ ಬಹುಶಃ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ 2 ನಾಲ್ಗೆನ ಕುಮಾರಸ್ವಾಮಿ ಅವ್ರ ಬಾಯಿಂದ ಹಾಕಿದ್ರು. 2 ನಾಲ್ಗೆನ ಚಿತ್ರ ಏನು ಮಾಡ್ತಾರೆ ಎಡಿಟ್ ಮಾಡಿ ಅದು ಹಾಕಿದ್ರು. ಸೊ ಅದು ಇವತ್ತು ಸ್ಪಷ್ಟ ಆಗ್ತಾ ಇದೆ. 2 ನಾಲ್ಗೆ ಇದೆ, ಯಾವಾಗ ಬೇಕಾದ್ರೂ ನಾಲ್ಗೆಗಳನ್ನ ಬದಲಾಯಿಸ್ಕೊಳ್ತಾರೆ ಇವರು. ಸಮಯ ಬಂದಂಗೆ ಹಿಂಗೂ ಉಪಯೋಗಿಸ್ಕೋತಾರೆ, ಹಿಂಗೂ ಉಪಯೋಗಿಸ್ಕೋತಾರೆ, ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋತಾರೆ. ಒಟ್ಟಿನಲ್ಲಿ ಬಡವ್ರ ಮಕ್ಕಳ ಅವರು ನಡ್ಕೊಳ್ಳೋ ರೀತಿ, ಅವ್ರು ನಡ್ಕೊ ಬಂದಿರೋ ರೀತಿ ಆ ಥರ ಇದೆ. ಯಾಕೆಂದರೆ ಮುಖ್ಯಮಂತ್ರಿ ಆದವರು ವಿಧಾನಸೌಧ ಬಿಟ್ಟು ಪಂಚತಾರ ಹೋಟ್ಲು, ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಕಾಲ ಕಳೀತಾಯಿದ್ರು. ಅಲ್ಲಿ ಏನೇನಾಗಿದೆಯೋ, ಏನು ಬಿಟ್ಟಿದೆಯೋ ಅದೆಲ್ಲ ಇಷ್ಟು ದಿವಸ ಎಲ್ರಿಗೂ ಜನರಿಗೆ, ಸಾರ್ವಜನಿಕರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಇತ್ತು. ಈಗ ಈಚೆ ಬಂದಿದೆಯಲ್ಲ, ಕೇಸ್ಗಳಾಗಿದೆಯಲ್ಲ, ರೇವಣ್ಣವರು ಕೂಡ ಜೈಲಿಗೆ ಹೋಗಿದಾರಲ್ವ, ಇನ್ನು ಸ್ವಲ್ಪ ಆ ಥರದವ್ರು ಏನಾರು ಭಯ ಪಟ್ಕೊಂಡು ಇದ್ದಂಥವ್ರು ಬಹುಶಃ ಹೊರಗೆ ಬರ್ತಾರೆ ಅಂತ ನನ್ನ ಭಾವನೆ. ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನೋಡಿರಿ, ಈಗ JDS ಒಂದು ಕುಟುಂಬದ ಪಕ್ಷ, ಇವರು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಜೊತೆಲಿ ವಿಶೇಷವಾಗಿ ಒಂದು ಕುಟುಂಬ, ಇದರಲ್ಲಿ ಅವತ್ತು ಹೇಳ್ತಿದ್ರು ಎಲ್ಲೋ ನಮ್ಮದೇ ಬೇರೆ ಅವ್ರದ್ದೇ ಬೇರೆ, ಒಂದು ತಂದೆ ಮಕ್ಕಳು ಬೇರೆ ಅಂದರೆ ಏನ್ರಿ ಅರ್ಥ? ಅಂದರೆ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದೇನು, ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು, ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡೋದು, ಬರೀ ಜೀವನದುದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊ ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ? ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ. ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು, ತಿಳುವಳಿಕೆ ಇಲ್ಲದಿರೋ ಯುವಕರು ಮಾಡೋವಂಥದ್ದನ್ನು ಗಮನಿಸಿದ್ದೀವಿ. ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ? ಇವರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ? ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ? ಏನೋ ವರ್ಡು ಪದ ಬಳಕೆಯಲ್ಲಿ ವ್ಯತ್ಯಾಸ ಆದಾಗ ನಾವು ಕ್ಷಮೆ ಕೇಳೋದು ಸಹಜ ಎಲ್ರೂ. ಇದಕ್ಕೆ ಕ್ಷಮೆ ಇರ್ತದೆ, ಇದಕ್ಕೆ ಕ್ಷಮೆನಾ ಇದು? ಅವ್ರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಮುಖ ಎತ್ಕೊಂಡು ಎಲ್ಲೂ ಪಬ್ಲಿಕ್ಗೆ ಬರಬಾರ್ದಿತ್ತು ಇಂಥ ಕೆಲಸ ಮಾಡಿದವರು. ಆದರೆ ಎಲ್ಲವನ್ನೂ ಬಿಟ್ಟವ್ರು ಇವರು, 3 ಬಿಟ್ಟವರು ಅಂತ ನಮ್ಮ ಕಡೆ ಹಳ್ಳಿಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಬಿಟ್ಟವರು ಇವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. JDS ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗಿ ಇದ್ದಾರೆ. ಯಾಕೆಂದರೆ ನಾನು ಕೇಳ್ಪಟ್ಟೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಅನ್ನೋದು. ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತವ್ರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸ್ಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ, ನಾವು ಸ್ಟ್ರೈಕ್ ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾರೆ? ನೀಚ ಸರ್ಕಾರ ಅಂತ ಹೇಳ್ತಾರೆ. ಏನಿವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚತನನ? ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಒಂದು 4-5 ಸಾವಿರ ರೂಪಾಯಿ, 5-6 ಸಾವಿರ ರೂಪಾಯಿವರೆಗೂ ಸರ್ಕಾರದಿಂದ ಇವತ್ತು ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ನೀಚತನನ? ಇವರು ದಬ್ಬಾಳಿಕೆ ಮಾಡ್ಕೊಂಡು ಇಷ್ಟು ದಿವಸ ಇವ್ರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು. ಇವರು ಅಧಿಕಾರದಲ್ಲಿದ್ದಂಗೆಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಏನೋ ವರ್ಡು ಪದ ಬಳಕೆಯಲ್ಲಿ ವ್ಯತ್ಯಾಸ ಆದಾಗ ನಾವು ಕ್ಷಮೆ ಕೇಳೋದು ಸಹಜ ಎಲ್ರೂ. ಇದಕ್ಕೆ ಕ್ಷಮೆ ಇರ್ತದೆ, ಇದಕ್ಕೆ ಕ್ಷಮೆನಾ ಇದು? ಅವ್ರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಮುಖ ಎತ್ಕೊಂಡು ಎಲ್ಲೂ ಪಬ್ಲಿಕ್ಗೆ ಬರಬಾರ್ದಿತ್ತು ಇಂಥ ಕೆಲಸ ಮಾಡಿದವರು. ಆದರೆ ಎಲ್ಲವನ್ನೂ ಬಿಟ್ಟವ್ರು ಇವರು, 3 ಬಿಟ್ಟವರು ಅಂತ ನಮ್ಮ ಕಡೆ ಹಳ್ಳಿಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಬಿಟ್ಟವರು ಇವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು.
ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.